ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಪ್ರಿಯ ರಾಘವೇಂದ್ರ ಜೋಶಿ. ಒಬ್ಬ ಭಿಕ್ಷುಕ ದಾರಿಯಲ್ಲಿ ಭಿಕ್ಷೆ ಬೇಡುತ್ತಾ ಕುಳಿತಿದ್ದ. ಅವನು ತನ್ನ ಪಕ್ಕದಲ್ಲಿ ಒಂದು ಕಪ್ಪು ಹೊಲಿಗೆಯನ್ನ ಇಟ್ಟುಕೊಂಡು ಬೋರ್ಡ್ ಅನ್ನ ಇಟ್ಟುಕೊಂಡು ಅದರ ಮೇಲೆ ಬರೆದಿರ್ತಾನೆ, ನಾನು ಕುರುಡ, ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು. ಹೀಗೆ ದಿನ ಕಳೆದರೂ ಕೂಡ ಯಾರೂ ಕೂಡ ಅವನನ್ನು ಗಮನಿಸುತ್ತಿರಲಿಲ್ಲ. ಯಾರೂ ಕೂಡ ಅವನಿಗೆ ಹಣದ ಸಹಾಯ ಮಾಡುತ್ತಿರಲಿಲ್ಲ. ಇದನ್ನು ಗಮನಿಸಿದ ಒಬ್ಬ ಯುವಕ ಆ ಬೋರ್ಡಿನಲ್ಲಿ ಇರ್ತಕ್ಕಂತಹ ಅಕ್ಷರವನ್ನು ಅಳಿಸಿ ಮತ್ತೇನೋ ಒಂದನ್ನ ಬರೆದು ಅಲ್ಲಿಂದ ತೆರಳಿ ಬಿಡುತ್ತಾನೆ. ಹೀಗೆ ಅರ್ಧ ದಿನ ಕಳೆದ ಮೇಲೆ ನೋಡ್ತಾರೆ, ಆ ಭಿಕ್ಷಕನಿಗೆ ಸಾಕಷ್ಟು ಜನ ಹಣವನ್ನು ಹಾಕಿರ್ತಾರೆ. ಆಗ ಆ ಹುಡುಗ ಬರ್ಬೇಕಾದ್ರೆ ಆ ಭಿಕ್ಷುಕ ಅವನಿಗೆ ಕೇಳ್ತಾನೆ, ತಾವೇನ್ ಬರ್ದ್ರಿ ಸರ್ ಬೋರ್ಡ್ ಮೇಲೆ ಅಂತ. ಆಗ ಆ ಹುಡುಗ ಹೇಳ್ತಾನೆ, ನಾನು ಬರೆದಿದ್ದು ಇಷ್ಟೇ, ಈ ದಿನ ತುಂಬಾ ಸುಂದರವಾಗಿದೆ, ಭವ್ಯವಾಗಿದೆ, ಆದರೆ ಅದನ್ನು ನೋಡುವ ಅದೃಷ್ಟ ನನಗಿಲ್ಲ ಎಂದು. ಹೀಗೆ ಹೇಳುವ ವಿಷಯಗಳು ಸತ್ಯವಾದರೂ ಹೇಳುವ ರೀತಿಯನ್ನು ಬದಲಿಸೋಣ. ಬದಲಿಸಿದ ರೀತಿಗಳು ಬೇರೊಬ್ಬರ ಹೃದಯವನ್ನು ತಟ್ಟಿತ್ತು ಅಲ್ವಾ? ಹೀಗಾಗಿ ದಿನಕ್ಕೊಂದು ಬದಲಾವಣೆ. ನಮಸ್ಕಾರ.